ನಮ್ಮ ನ್ಯೂಸ್ಗೆ ಸ್ವಾಗತ. ಪುಷ್ಪ ತೆಲುಗು ಚಲನಚಿತ್ರ ನೋಡಲು ಮುಗಿಬಿದ್ದ ಅಭಿಮಾನಿಗಳು. ಟಾಲಿವುಡ್ನ ನಿರ್ಮಾಪಕ ಮತ್ತು ವಿತರಕ ಅಲ್ಲು ಅರವಿಂದ್ ರವರ ಮಗ ಅಲ್ಲು ಅರ್ಜುನ್ ರವರು ನಟಿಸಿರುವ ಪುಷ್ಪ ತೆಲುಗು ಚಲನಚಿತ್ರ ಇಂದು ಚಿಂತಾಮಣಿ ನಗರದ SLN ಚಿತ್ರಮಂದಿರದಲ್ಲಿ ಬಿಡುಗಡೆಯಾಗಿದ್ದು, ಚಿತ್ರ ನೋಡಲು ಅಲ್ಲು ಅರ್ಜುನ್ ರವರ ಅಭಿಮಾನಿಗಳು ಬೆಳಂಬೆಳಗ್ಗೆ ಮುಗಿಬಿದ್ದಿದ್ದರು. ಶುಕ್ರವಾರ ಬೆಳಗಿನ ಜಾವ 6:30ಕ್ಕೆ ಅಭಿಮಾನಿಗಳ ಫ್ಯಾನ್ ಶೋ ಪ್ರಾರಂಭವಾಗಿದ್ದು, ಚಿತ್ರಮಂದಿರದ ಮುಂಭಾಗದಲ್ಲಿ ಅವರ ಅಭಿಮಾನಿಗಳು ಹಲವಾರು ಕಟೌಟ್ಗಳನ್ನು ಅಳವಡಿಸಿ ಅವರ ಪೋಸ್ಟರ್ ಮುಂದೆ ಕೇಕ್ ಕತ್ತರಿಸಿ ಈಡುಗಾಯಿ ಹೊಡೆದು ಅಭಿಮಾನಿಗಳು ಸಂಭ್ರಮಿಸಿದರು. ಇಂಗ್ಲಿಷ್ ಮೂಲಕ ಅನುವಾದಿತ ಪುಷ್ಪ ದಿ ರೈಸ್ ಭಾಗ 1 2001ರ ಭಾರತೀಯ ತೆಲುಗು ಭಾಷೆಯ ಆಕ್ಷನ್ ಡ್ರಾಮಾ ಚಿತ್ರವಾಗಿದ್ದು, ಸುಕುಮಾರ್ ಬರೆದು ನಿರ್ದೇಶಿಸಿದ್ದಾರೆ. ಮುತ್ತಮ್ ಶೆಟ್ಟಿ ಮೀಡಿಯಾ ಸಹಯೋಗದೊಂದಿಗೆ ಮೈತ್ರಿ ಮೂವಿ ಮೇಕರ್ಸ್ ನಿರ್ಮಿಸಿದ ಈ ಚಿತ್ರದಲ್ಲಿ ಫಹದ್ ಫಾಸಿಲ್ ಮತ್ತು ರಶ್ಮಿಕಾ ಮಂದಣ್ಣ ಜೊತೆಗೆ ಅಲ್ಲು ಅರ್ಜುನ್ ನಾಮಸೂಚಕ ಪಾತ್ರದಲ್ಲಿ ನಟಿಸಿದ್ದಾರೆ. ನಗರದಲ್ಲಿ ಸಾಮಾನ್ಯವಾಗಿ ಕನ್ನಡ ಸ್ಟಾರ್ ನಟರ ಸಿನಿಮಾಗಳು ಬಿಡುಗಡೆಯಾದಾಗ ಚಿತ್ರಮಂದಿರಗಳು ಯಾವುದೇ ಹಬ್ಬದ ವಾತಾವರಣ ಇರುವುದಿಲ್ಲ. ಆದರೆ ಚಿಂತಾಮಣಿಯ ನೆರೆಯ ಆಂಧ್ರದ ಗಡಿಗೆ ಹೊಂದಿಕೊಂಡಿರುವ ಹಿನ್ನೆಲೆಯಲ್ಲಿ ಬಹುತೇಕ ಮಂದಿ ಆಡು ಭಾಷೆ ತೆಲುಗುಮಯವಾಗಿರುವುದರಿಂದ ಇಲ್ಲಿನ ಜನತೆ ತೆಲುಗು ನಟರ ಮೇಲೆ ಹೆಚ್ಚಿನ ಪ್ರೀತಿ. ತಮ್ಮ ನೆಚ್ಚಿನ ತೆಲುಗು ನಟರ ಚಲನಚಿತ್ರಗಳು ಬಿಡುಗಡೆಯಾದರೆ ಅಭಿಮಾನಿಗಳು ಕಟೌಟ್ಗಳ ಅಳವಡಿಕೆ, ಕಟೌಟ್ಗೆ ಹಾಲಾಭಿಷೇಕ, ಈಡುಗಾಯಿ ಹೊಡೆಯುವುದು ಮತ್ತು ಪೂಜೆ ಮಾಡುವುದು ಸಾಮಾನ್ಯವಾಗಿರುತ್ತದೆ. ಇಂದು ಬೆಳಗ್ಗೆ ಫ್ಯಾನ್ ಶೋ ನಡೆಯಿತು. ಅದಕ್ಕೆ ಪ್ರತ್ಯೇಕ ಬೆಲೆ ಸಹ ನಿಗದಿಪಡಿಸಿದರು. ನಂತರ ಚಿತ್ರವನ್ನು ವೀಕ್ಷಿಸಲು ಅಭಿಮಾನಿಗಳು ಟಿಕೆಟ್ ಪಡೆಯಲು ಸರತಿ ಸಾಲಿನಲ್ಲಿ ನಿಂತು ನಾ ಮುಂದು ನೀ ಮುಂದು ಎಂದು ಮುಗಿಬಿದ್ದಿದ್ದರು. ಇನ್ನು ಚಿತ್ರಮಂದಿರದ ಬಗ್ಗೆ ಕೆಲ ಅಭಿಮಾನಿಗಳು ಚೆನ್ನಾಗಿದೆ ಅಂದರೆ ಕೆಲವರು ಪರವಾಗಿಲ್ಲ ಎಂಬ ಉತ್ತರ ಸಹ ಸಿಕ್ಕಿತು.